ಬರ್ತ್ಡೇಗೆ ಕೇಕ್ಗಳು ಹೋಗ್ತವೆ, ಕೇಕ್ ಹೋಗುತ್ತೆ, ಲೈವ್ ಕೊಡೋದಕ್ಕೆ ಮೊಬೈಲ್ಗಳು ಹೋಗ್ತವೆ. ಖೈದಿಗಳು ನಡೆಸ್ತಿದ್ದಾರೆ ಸರ್ ಜೈಲನ್ನ ಅಥವಾ ಪೊಲೀಸ್ ನಡೆಸ್ತಿದ್ದಾರೆ? ನೋಡಿ, ಯಾವುದೇ ಅಂತ ಇನ್ಸಿಡೆಂಟ್ ಆದರೆ ತತ್ಕ್ಷಣ ಅದು ನಮ್ಮ ಹಿರಿಯ ಅಧಿಕಾರಿಗಳು ಅದನ್ನು ನೋಡಲೇಬೇಕು. ಮುಂದೆ ನಾನು ಹೇಳಿದ್ನಲ್ಲ, 24/7 365 ಡೇಸು ಕೂಡ ಮಾನಿಟ್ರಿಂಗ್ ಮಾಡ್ತಾ ಇರ್ತಾರೆ, ಮಾಡಬೇಕು. ಅದರಲ್ಲಿ ಲ್ಯಾಪ್ಸ್ ಆದಾಗ ಇಂಥ ಘಟನೆಗಳಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾದಂಥ ವಿಚಾರ. ಅದನ್ನು ಕ್ರಮ ತಗೊಂಡು ಅದನ್ನು ಬಿಗಿ ಮಾಡೋದಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡ್ತೀವಿ. ಇನ್ನು ಅದೇ ಇದನ್ನು ಸಸ್ಪೆಂಡ್ ಮಾಡಿದ್ದೀವಲ್ಲ, ಈಗ ಆ ಆಧಾರದ ಮೇಲೆ ಸಸ್ಪೆಂಡ್ ಮಾಡಿದ್ದೀವಿ. ಸೀನಿಯರ್ ಆಫೀಸರ್ಸ್ಗಳದ್ದು ತನಿಖೆ ನಡೀತಾ ಇದೆ. ಒಂದು ವೇಳೆ ಅವರು ಕೂಡ ಹೊಣೆಗಾರಿಕೆ ಅವ್ರದ್ದು ಇದ್ದರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ. ಜೈಲಿನ ಮೇಲೆ ಸರ್, ಜೈಲಲ್ಲಿ ಸಿಸಿಬಿ ದಾಳಿ ಆಗುತ್ತೆ. ಸಿಸಿಬಿ ದಾಳಿ ಆದಾಗ ನೋಡಿದ್ರೆ ಏನು ಸಿಕ್ಕಿಲ್ಲ ಅಂತ ವಾಪಸ್ ಬರ್ತಾರೆ. ಹಂಗಾರೆ ಸಿಸಿಬಿ ದಾಳಿ ಮಾಡೋದಕ್ಕೆ ಮುಂಚೆ ಹೇಳ್ಬಿಟ್ಟೆ ಮಾಡ್ತಾರೆ. ಇಲ್ಲ, ಗೊತ್ತಿಲ್ಲ. ಮೊನ್ನೆ ಇದ್ರ ಬಗ್ಗೆ ನೋಡಿ, ಮೊನ್ನೆ ಏನು ಈ ಥರದ್ದು ವರದಿಗಳು ಬರ್ತಾ ಇದೆ, ಇನ್ಫಾರ್ಮೇಷನ್ಸ್ಗಳು ಬರ್ತಾ ಇದೆ ಅಂತ ಹೇಳಿ ಪೊಲೀಸ್ನವರು ರೈಡ್ ಮಾಡಿದ್ದಾರೆ. ರೈಡ್ ಮಾಡಿದಾಗ ಏನು ಸಿಗಲಿಲ್ಲ ಅಂತ ಹೇಳಿ ಫೋನ್ಗಳು ಮತ್ತೊಂದು ಅದೆಲ್ಲ ಸಿಗಲಿಲ್ಲ ಅಂತ ಹೇಳಿ ಬಂದಿದೆ. ಈಗ ಅದನ್ನು ತನಿಖೆ ಮಾಡ್ತಾ ಇದ್ದೀವಿ ನಾವು. 3 ದಿವಸದಿಂದ ಅದರ 3 ದಿವಸ ಮುಂಚೆ ರೈಡ್ ಆಗೋಕ್ಕೆ 3 ದಿವಸದ ಮುಂಚೆ CCTV ಫುಟೇಜಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದು ವೇಳೆ ಅವರಿಗೆ ಏನಾದರೂ ಮಾಹಿತಿ ಸಿಕ್ಕಿದರೆ ಅವುಗಳನ್ನೆಲ್ಲ ಹೊರಗಡೆ ಕಳಿಸ್ತಾರೆ ಟೆಂಪರರಿಯಾಗಿ. ಅದು ಸಾಧ್ಯ ಇರ್ಬೋದೇನೋ ಅಂತೇಳಿ ಅದನ್ನು ಕೂಡ ವೆರಿಫೈ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಾನು. 3 days ಬಿಫೋರ್ ನೀವು ರೈಡ್ ಆಗೋದಕ್ಕೆ 3 ದಿವಸ ಮುಂಚೆ ನೀವೆಲ್ಲ CCTVಗಳನ್ನು ಚೆಕ್ ಮಾಡಿ ಅಂತ. ಈಗ ನೀವು ಫ್ಯಾಮಿಲಿ ಭೇಟಿಯಾಗಿ ಸರ್ಕಾರ ನಿಮ್ಮ ಜೊತೆಗಿದೆ ಅಂತೇಳಿ ಧೈರ್ಯ ಹೇಳಿ ಬಂದಿದ್ರಿ. ಈಗ ಫ್ಯಾಮಿಲಿ ಫೋಟೋ ಇದನ್ನೆಲ್ಲ ನೋಡಿ ಕಣ್ಣೀರಾಗ್ತಾ ಇದೆ. ಅವರಪ್ಪ ನ್ಯಾಯ ಸಿಗುತ್ತೋ ಇಲ್ಲ ಅನ್ನೋಂಥ ಆತ ನಿರಾಶೆ ಭಾವನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲ, ಅದು ನೋಡಿ, ಇಲ್ಲಿ ಯಾವುದೇ ರೀತಿಯಲ್ಲಿ ಈ ಕೇಸನ್ನು ಲೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಾಡೋದೇ ಇಲ್ಲ. ಯಾವುದನ್ನು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ಇಲ್ಲಿವರೆಗೂ ತಗೊಂಡಿದ್ದೇವೆ, ಮುಂದೇನೂ ಕೂಡ ತಗೋತೀವಿ. ಯಾರ ಒತ್ತಡಕ್ಕೂ ಕೂಡ ನಾವು ಮಣಿಯುವ ಪ್ರಶ್ನೆನೇ ಬರೋದಿಲ್ಲ. ಆಗಿರೋದಲ್ಲ ಸರ್, ಸರ್ಕಾರದ ಅಧೀನದಲ್ಲಿರುವಂತ ಜೈಲಲ್ಲೇ ಈ ತರ. ಹೌದ್ರಿ, ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ, ಕ್ರಮ ತಗೊಳ್ತೀವಿ ಅಂತ. ಇನ್ನೇನು ಸಣ್ಣ ಪುಟ್ಟ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಲಿಸನ್ ಟು ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ. ಯು ಆರ್ ನಾಟ್ ಇಂಟರಾಗೇಟಿಂಗ್. ಹೇಳೋದು ಕೇಳ್ಕೊಳ್ಳಿ ಅಪ್ಪ, ಹೇಳೋದು ಕೇಳ್ಕೊಳ್ಳಿ. ನಾನು ಕೋಪ ಮಾಡ್ಕೊಳ್ತಿಲ್ಲ, ನೀವು ಹೇಳೋದು ಕೇಳಬೇಕು. ಹೇಳೋದು ಕೇಳಬೇಕಲ್ಲ ನೀವು. ಹೇಳೋದು ನೋಡಿ, ಕೇಳಿ ಸ್ವಲ್ಪ. ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಘಟನೆ ನಡೀತು, ಅದಕ್ಕೆ ನಾವೇನು ಕ್ರಮ ತಗೊಂಡಿದ್ದೀವಿ, ಮುಂದೆ ಯಾವ ರೀತಿ ನಡೀದಂಗೆ ನೋಡ್ಕೊಳ್ತೀವಿ, ಈ 3 ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ದೀನಿ, ರಾಜ್ಯದ ಜನತೆಗೆ ತಂದಿದ್ದೀನಿ. ಮುಂದೆ ಇಂಥದ್ದು ಆಗದಾಗೆ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದು ಮಾಡ್ತೀವಿ.